ವಿಜಯಪುರ ಜಿಲ್ಲೆ ಬರಪೀಡಿತ ತಾಲೂಕುಗಳೆಂದು ಘೋಷಣೆಗೆ ರೈತರ ಆಗ್ರಹ. ವಿಜಯಪುರ ಮುಂಗಾರು ಮಳೆ ಕೊರತೆಯಿಂದಾಗಿ ಜಿಲ್ಲಾದ್ಯಂತ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ವಿಜಯಪುರ ಜಿಲ್ಲಾ ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಬೇಕೆಂದು ಆಗ್ರಹಿಸಿ ರಾಷ್ಟ್ರೀಯ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ವಿಜಯಪುರ ಜಿಲ್ಲಾ ಅಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ರೈತ ಸಂಘದ ಪದಾಧಿಕಾರಿಗಳು, ಮಳೆ ಸಂಪೂರ್ಣ ಕೈಕೊಟ್ಟಿರುವುದರಿಂದ ಬೆಳೆಗಳು ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ರೈತರು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಸರ್ಕಾರದ ಗಮನವನ್ನ ಸೆಳೆದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಿ ರೈತರಿಗೆ ಅಗತ್ಯ ಪರಿಹಾರ ಹಾಗೂ ನೆರವು ಒದಗಿಸಬೇಕು. ರೈತರು ಬೆಳೆದ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ಈ ಕುರಿತು ರಾಷ್ಟ್ರೀಯ ರೈತ ಸಂಘದ ಪದಾಧಿಕಾರಿಗಳು ವಿಜಯಪುರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಬಹಳ ಹೈರಾಣ ಈ ರೈತರ ದೇವರೇ ಬಲ್ಲ. ರೈತರ ಸಂಘ ತಾಲೂಕಾ ಶಾಖೆ ತಾಳಿಪಟ್ಟಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಕರ್ನಾಟಕ ಸರ್ಕಾರ ವಿಜಯಪುರವರಿಗೆ ವಿಷಯ ವಿಜಯಪುರ ಜಿಲ್ಲೆಯನ್ನು ಬರಗಾಲೆಂದು ಘೋಷಣೆ ಮಾಡುವ ಕುರಿತು ಮಾನ್ಯರೇ, ನಾವು ರಾಷ್ಟ್ರೀಯ ರೈತರ ಸಂಘದ ಪದಾಧಿಕಾರಿಗಳು ತಮ್ಮಲ್ಲಿ ವಿನಂತಿಸುವುದೆಂದರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದು ರೈತರಿಗೆ ತುಂಬ ಸಂಕಷ್ಟ ಎದುರಾಗಿದೆ. ಆದ್ದರಿಂದ ರೈತಾಪಿ ಜನರಿಗೆ ಅನ್ಯಾಯವಾಗದಂತೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು ಮತ್ತು ಈಗಾಗಲೇ ಬೆಳೆ ವಿಮೆಯನ್ನು ಎಲ್ಲ ರೈತರು ತುಂಬಿದ್ದು ಆ ವಿಮೆಯ ಹಣ ರೈತರಿಗೆ ವಿಮೆ ಮಾಡಿಸಲು ತಾವುಗಳು ಸರ್ಕಾರಕ್ಕೆ ತಿಳಿಸಬೇಕು. ಅದು ಬೆಳೆ ಪರಿಹಾರದ ಇಲ್ಲದೆ ರೈತರಿಗೆ ಖಾತೆಗಳಿಗೆ ಹಣ ಸೇರಬೇಕು. ಬರಗಾಲ ಘೋಷಣೆ ಆಗದಿದ್ದ ಪಕ್ಷದಲ್ಲಿ ನಾವು ತಮ್ಮ ಕಚೇರಿಯ ಮುಂದೆ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ಮಾಡಲಾಗುವುದು. ವಂದನೆಗಳು. ನಾವು ರಾಷ್ಟ್ರೀಯ ರೈತ ಸಂಘದ ಹೋರಾಟಗಾರರು ಇವತ್ತು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಯಾಕಂತ ಕೇಳಿದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದು, ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯನ್ನು ಬರಗಾಲ ಘೋಷಣೆ ಅಂತೇಳಿ ಮಾಡಲೇಬೇಕಂತ ತಿಳ್ಕೊಂಡು ನಾವೆಲ್ಲ ಪದಾಧಿಕಾರಿಗಳು ಬಂದು ಇವತ್ತು ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಅಕಸ್ಮಾತ್ವಾಗಿ ಮುಂದಿನ ದಿನಮಾನಗಳಲ್ಲಿ ಬರಗಾಲ ಅಂತ ಘೋಷಣೆ ಆಗದಿದ್ದ ಪಕ್ಷದಲ್ಲಿ ನಾವಿಲ್ಲಿ ಧರಣಿ ಕೂತು ಉಗ್ರವಾದ ಹೋರಾಟಕ್ಕೂ ಕೂಡ ನಾವು ತಯಾರಿಯಲ್ಲಿದ್ದೇವೆ. ಸರ್, ಅದ್ರಾಗ ನಮ್ಮ ಸಂಪೂರ್ಣ ಎಷ್ಟು ತಾಲೂಕುಗಳಿವೆ ವಿಜಯಪುರ ಜಿಲ್ಲೆಯಲ್ಲಿ ಅಷ್ಟು ತಾಲೂಕು ಬರಗಾಲ ಅಂತಾನೆ ಘೋಷಣೆ ಮಾಡಂತೇಳಿ ನಾವು ಒಂದು ಮನವಿ ಸಲ್ಲಿಸಿದ್ದೀವಿ ಸರ್. ಉಗ್ರವಾದ ಪ್ರತಿಭಟನೆಯಲ್ಲಿ ಡಿಸಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹಕ್ಕೂ ನಾವು ರೆಡಿ ಇದೀವಿ ಸರ್. ಹನುಮಂತಗೌಡ ಅಂತೇಳಿ ರಾಷ್ಟ್ರೀಯ ರೈತ ಸಂಘದ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ. ಒಂದು ತಪ್ಪು ಮಾಹಿತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯಾಗಿದೆ, ಕೆಲವೊಂದು ಕಡೆ ಮಳೆಯಾಗಿಲ್ಲ ಅಂತೇಳಿ ಅಧಿಕಾರಿಗಳು ಸರ್ಕಾರಕ್ಕೆ ತಪ್ಪು ಮಾಹಿತಿ ಸಲ್ಲಿಸಿದ್ದು. ಆದರೆ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮಳೆ ಕೈ ಕೊಟ್ಟಿದೆ. ಈಗ ಜೂನ್, ಜುಲೈ, ಆಗಸ್ಟ್ ತಿಂಗಳಾದರೂ ಕೂಡ ಮಳೆ ಸರಿಯಾಗಿ ಬರ್ತಾ ಇಲ್ಲ. ಕೆಲವು ಜನ ರೈತರು ಒಂದು ಸ್ವಲ್ಪ ಮಳೆ ಆದ ಕೂಡಲೇ ಬಿತ್ತಾರ. ಆ ಬಿತ್ತಿದ ಬೆಳೆನೇ ಕೂಡ ಈಗ ಒಣಗ್ಲಕತ್ತದ. ಬೆಳೆ ವಿಮೆ ಕಂಪನಿಯವರು ರೈತರೆಲ್ಲ ವಿಮೆ ತುಂಬ್ಯಾರ. ಆದ್ರೆ ವಿಮೆ ಕಂಪನಿಯವರು ಯಾರ್ದೋ ಒಂದು ಹೊಲ ಕೂತು GPS ಮಾಡ್ಕೊಂಡು ವಿಮೆ ಕಂಪನಿಯವರು ರೈತರಿಗೆ ಮೋಸ ಮಾಡುವಂಥ ಕೆಲಸ ಹಲವಾರು ವರ್ಷಗಳಿಂದ ನಡೀತಾ ಇದೆ. ಇದನ್ನ ನಿಲ್ಲಿಸಬೇಕು, ರೈತರಿಗೆ ನ್ಯಾಯ ಕೊಡಬೇಕು. ಸಹಕಾರಿ ಬ್ಯಾಂಕಲ್ಲಿದ್ದಂಥ ಎಲ್ಲ ಸಾಲವನ್ನು ಸೂಟ್ ಮಾಡಬೇಕು. ಬರಗಾಲ ಕಾಮಗಾರಿಗಳನ್ನು ಘೋಷಣೆ ಮಾಡಬೇಕು. ರೈತರಿಗೆ ಮತ್ತು ಜನರಿಗೆ ಅನುಕೂಲ ಮಾಡಬೇಕು. ಕುಡಿಲಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ಪರಿಸ್ಥಿತಿ ಬಹಳ ಹದಗೆಟ್ಟದ. ಅದಕ್ಕೆ ಅದ್ರ ಬಗ್ಗೆ ಸರ್ಕಾರ ಕಣ್ಣು ತೆರೆದು ಇದ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ವಿಜಯಪುರ ಜಿಲ್ಲೆ ಸಂಪೂರ್ಣ ಬರಗಾಲ ಅಂತ ಘೋಷಣೆ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡಿಕೊಳ್ತೀನಿ. ಯಮನೂರು ಬಾಬುರಾವ್ ಕುಲಕರ್ಣಿ.